ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಆಪ್ಟಿಟ್ಯೂಡ್ ಪ್ರಾಬ್ಲಮ್ ಸೀರೀಸಲ್ಲಿ ಮಿಸ್ಸಿಂಗ್ ನಂಬರ್ ಪಜಲ್ಸ್ನ ಹೇಗೆ ಕಂಡುಹಿಡಿಯೋದು ಅಂತ ನೋಡ್ತಾ ಹೋಗೋಣ. ಸೊ ಇದಕ್ಕೆ ಟ್ರಿಕ್ಸ್ನ ನೋಡ್ತಾ ಹೋದರೆ, ಟ್ರಿಕ್ಸ್ ಒಂದು ಸಾಲ್ವ್ ಡೌನ್ವರ್ಡ್ಸ್ ಆರ್ ಸಾಲ್ವ್ ರೈಟ್ ಸೈಡ್, ಬಲಗಡೆ ಸಾಲ್ವ್ ಮಾಡ್ತಾ ಹೋಗಬೇಕು, ಇಲ್ಲ ಕೆಳಗಡೆ ಸಾಲ್ವ್ ಮಾಡ್ತಾ ಹೋಗಬೇಕು. ಇನ್ನೊಂದು ಏನು ಅಂತಂದರೆ, ಇಫ್ ಸ್ಮಾಲ್ ನಂಬರ್ಸ್ ಕೊಟ್ಟಿರುವಂಥ ಪಜಲಲ್ಲಿ ಸ್ಮಾಲ್ ನಂಬರ್ಸ್ ಏನಾದರೂ ಇದ್ದಾವೆ ಅಂತಂದರೆ ಒಂದು ಅಡಿಷನ್ ಮಾಡಬೇಕು, ಇಲ್ಲ ಸಬ್ಸ್ಟ್ರಾಕ್ಷನ್ ಮಾಡಬೇಕು. ಅದೇ ಏನಾದರೂ ಇಫ್ ಬಿಗ್ ನಂಬರ್ಸ್ ಆರ್ ಗಿವನ್ ಆವಾಗ ಮಾತ್ರ ಮಲ್ಟಿಪ್ಲಿಕೇಶನ್ ಅಥವಾ ಡಿವಿಷನ್ ಇರ್ಬೋದು, ಅದನ್ನು ತಗೊಂಡು ಬರ್ತಾ ಹೋಗ್ಬೋದು. ಸೊ ಪ್ರಾಬ್ಲಮ್ಸ್ ನೋಡ್ತಾ ಹೋದಾಗ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ಫಸ್ಟ್ 3, 6, 8, 5, 8, 4, 4, 7 ಇದನ್ನು ಕೊಟ್ಟಿದ್ದಾರೆ. ಫಸ್ಟ್ ಏನು ಮಾಡೋಣ, ರೈಟ್ ಸೈಡ್ ಸಾಲ್ವ್ ಮಾಡ್ತಾ ಹೋಗೋಣ. ರೈಟ್ ಸೈಡ್ 3 ಇಂದ 8ವರೆಗೂ. ಸೊ 3 ಇಂದ 8ವರೆಗೂ ಏನಾದರೂ ಲಾಜಿಕ್ ಬರುತ್ತಾ? ಸೊ 3 ಫಸ್ಟ್ ಅಡಿಷನ್ ಮಾಡೋಣ. 3 + 6 ಎಷ್ಟಾಯಿತು? 9 ಆಯಿತು. ಸೊ ನನಗೆ ಬೇಕಾಗಿರೋದು 8. 9ಇಂದ 8ಗೆ ಹೇಗೆ ಮಾಡ್ಬೋದು? 9 - 1 ವಿಚ್ ಈಸ್ ಈಕ್ವಲ್ ಟು 8. ಸೊ ಈ ಲಾಜಿಕ್ಕು ಬರುತ್ತಾ ಅಂತ ನೆಕ್ಸ್ಟ್ ನೋಡೋಣ. 5 + 8 ಏನಾಯಿತು? 5 + 8 13. 13 - 1 12 ಬಂತು. ಸೊ ನನಗೆ ಬರಬೇಕಾಗಿರೋದು 4. ಸೊ ಈ ಲಾಜಿಕ್ಕು ಹೋಯ್ತು. ಸೊ ಇವಾಗ ಏನು ಮಾಡೋಣ, ಡೌನ್ವರ್ಡ್ಸ್ ಸಾಲ್ವ್ ಮಾಡ್ತಾ ಬರೋಣ. ಡೌನ್ವರ್ಡ್ಸ್ ನೆಕ್ಸ್ಟ್ 3 + 5 ವಿಚ್ ಈಸ್ ಈಕ್ವಲ್ ಟು 8. ಸೊ ನನಗೆ ಬೇಕಾಗಿರೋದು 4. ಇದನ್ನು ಏನು ಮಾಡ್ತೀನಿ, ಡಿವೈಡ್ ಬೈ 2 ಅಂತ ಅಂದರೆ 4. ಸೊ ಡಿವೈಡ್ ಬೈ 2 ನನಗೊಂದು ಲಾಜಿಕ್ ಆಯಿತು. ನೆಕ್ಸ್ಟ್ 6 + 8 6 + 8 ಏನಾಗುತ್ತೆ? 14. 14 ಡಿವೈಡ್ ಬೈ 2 ನನ್ನ ಲಾಜಿಕ್ ಯೂಸ್ ಮಾಡ್ತೀನಿ. ಡಿವೈಡ್ ಬೈ 2 7. ಸೊ 7 ಬಂತಾ? ಹೌದು, ಎಸ್. ಎರಡರಲ್ಲೂ ಕರೆಕ್ಟಾಗಿ ಲಾಜಿಕ್ ವರ್ಕ್ ಆಗ್ತಿದೆ ಅಂತ ಅಂದರೆ ಮೂರನೇದ್ರಲ್ಲೂ ವರ್ಕ್ ಆಗುತ್ತೆ. ಸೊ 8 + 4 ವಿಚ್ ಈಸ್ ಈಕ್ವಲ್ ಟು 12. 12 ಡಿವೈಡೆಡ್ ಬೈ 2 6. ಸೊ ಕ್ವಶನ್ ಮಾರ್ಕ್ ಜಾಗಕ್ಕೆ ಏನು ಬರಬೇಕು? 6 ಬರಬೇಕು. ಆಪ್ಷನ್ ಎ. ನೆಕ್ಸ್ಟ್ 9 36 25 4 16 9 1 9 4 6 13 ಕ್ವಶನ್ ಮಾರ್ಕ್. ಸೊ ಇದನ್ನು ಸಿಂಪಲ್ಲಾಗಿ ನೋಡ್ತಾ ಹೋದರೆ, ಕೆಳಗಡೆ ನೋಡ್ತಾ ಬನ್ನಿ, ಆಲ್ಮೋಸ್ಟ್ ಇಲ್ಲಿರೋ ಎಲ್ಲದೂ ಕೂಡ ಸ್ಕ್ವೇರ್ ನಂಬರ್ಸ್ ಇದೆ. ಆದರೆ ಇಲ್ಲಿ ಮಾತ್ರ ಸ್ಕ್ವೇರ್ ನಂಬರ್ಸ್ ಇಲ್ಲ. ಅಂದರೆ ನೋಡಿ, 9ನ ಹೇಗೆ ಬರಿಬೋದು? 3², 4ನ 2², 1ನ 1². ಸೊ ಇಲ್ಲಿ ಮಾತ್ರ ಸ್ಕ್ವೇರ್ ನಂಬರ್ಸ್ ಇಲ್ಲ. ಸೊ ಇದರಿಂದ ಏನು ಗೊತ್ತಾಗುತ್ತೆ, ಡೌನ್ ಸೈಡ್ ನಾವು ಸಾಲ್ವ್ ಮಾಡ್ತಾ ಬರಬೇಕು. ಸೊ 3², 2², 1², ಅದನ್ನು ನೋಡ್ತಾ ಹೋದಾಗ 3 2 1 3 + 2 + 1 ಏನಾಯಿತು? 6. ಸೊ ಈ ಲಾಜಿಕ್ ವರ್ಕ್ ಆಗುತ್ತಾ? ನೆಕ್ಸ್ಟಲ್ಲಿ ನೋಡೋಣ. 36ನ ಹೇಗೆ ಬರಿಬೋದು? 36ನ ನಾನು 6² ಅಂತ ಬರಿಬೋದು. ನೆಕ್ಸ್ಟ್ 16ನ 4², 9ನ 3². ಸೊ 6 + 4 + 3 4 3 7 + 6 ಅಂತ ಅಂದರೆ 13. ಸೊ ನನಗೆ ಈ ಲಾಜಿಕ್ ವರ್ಕ್ ಆಗ್ತಾ ಇದೆ. ಸೊ 25ನ ಹೇಗೆ ಬರಿಬೋದು? 5², 9ನ 3², 4ನ 2². ಸೊ 5 + 3 + 2. ಸೊ ನನಗೆ ಆನ್ಸರ್ ಏನು ಬರುತ್ತೆ? 10. ಸೊ ಆಪ್ಷನ್ ಬಿ. ನೆಕ್ಸ್ಟ್ 26 18 10. ಸೊ ಇಲ್ಲಿ ನೋಡಿದ್ರೆ ಏನಾಗ್ತಿದೆ ಅಂತಂದರೆ, ಇಲ್ಲಿ ಒಂದು ಡಿಕ್ರೀಸಿಂಗ್ ಆಗ್ತಾ ಇದೆ. ಅಂತಂದರೆ ಏನಾಗ್ತಾಯಿದೆ? ಡಿಕ್ರೀಸಿಂಗ್. ಸೊ ನಾನೇನು ಮಾಡ್ತೀನಿ ಇಲ್ಲಿ ಅಂತಂದರೆ, 26 ಮತ್ತು 10ಗೆ ಫಸ್ಟು ಕನೆಕ್ಟಿವಿಟಿನ ನೋಡಿ, ಆಮೇಲೆ 18ಗೆ ಬರ್ತೀನಿ. ಸೊ 26 - 10 ಏನಾಗುತ್ತೆ? 16. ಸೊ ನನಗೆ ಬೇಕಾಗಿರೋದು 18. ಸೊ +2 ವಿಚ್ ಈಸ್ ಈಕ್ವಲ್ ಟು 18. ಇದು ಕರೆಕ್ಟೋ ಇಲ್ವೋ ಗೊತ್ತಿಲ್ಲ, ನೆಕ್ಸ್ಟ್ ನೋಡ್ತಾ ಹೋಗಬೇಕು. ಸೊ ಈ ಒಂದು ಲಾಜಿಕ್ನ ನೆಕ್ಸ್ಟ್ ಯೂಸ್ ಮಾಡ್ತೀನಿ. ಯಾವುದು? 11 - 7. 11 - 7 ಏನಾಯಿತು? 4. ಸೊ ನಾನು ಏನು ಮಾಡ್ತೀನಿ, ನೆಕ್ಸ್ಟ್ ಈ ಲಾಜಿಕಲ್ಲಿ ಯೂಸ್ ಮಾಡ್ದಂಗೆ +2 ಮಾಡ್ತೀನಿ. ಸೊ 6 ಬಂತು. ನನಗೆ ಬೇಕಾಗಿರೋದು 9. ಸೊ ಈ ಲಾಜಿಕ್ಕು ವರ್ಕ್ ಆಗಲ್ಲ ಅಂತ ಗೊತ್ತಾಯಿತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂತಂದರೆ, ಈ ಡಿಕ್ರೀಸಿಂಗ್ ಆಗ್ತಾ ಇದೆ. ಇಲ್ಲೇನಾಗ್ತಾಯಿದೆ? 26 11 5 ಇಲ್ಲಿವರೆಗೂ ಡಿಕ್ರೀಸ್ ಆಗ್ತಾ ಇದೆ. ಸೊ ಇಲ್ಲೊಂದು ವ್ಯಾಲ್ಯೂ ಬರ್ತಿದೆ. ಸೊ ನಾನೇನು ಮಾಡಬೇಕು, ಈ ಮೂರನ್ನ ಯೂಸ್ ಮಾಡಿಕೊಂಡು ಒಂದು ಕನೆಕ್ಟಿವಿಟಿನ ತರ್ತಾ ಹೋಗ್ತೀನಿ. ಸೊ ಹೇಗೆ ತರ್ತೀನಿ? 26 - 11 ಏನಾಯಿತು? 15. ಈ 5 ಒಂದು ಉಳಿತಲ್ಲ, 15 - 5 ವಿಚ್ ಈಸ್ ಈಕ್ವಲ್ ಟು 10. ನೆಕ್ಸ್ಟ್ ಸ್ಟೆಪ್, ಈ ಲಾಜಿಕ್ ಯೂಸ್ ಆಗುತ್ತೆ ಅಂತ ನೋಡೋಣ. 11 -
ಸೊ 18 ಮೈನಸ್ 9 ಏನಾಯಿತು 9. 9 ಮೈನಸ್ 4 ವಿಚ್ ಈಸ್ ಈಕ್ವಲ್ ಟು 5. ಸೊ ಈ ಲಾಜಿಕ್ ವರ್ಕ್ ಆಯಿತು. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ 10 ಮೈನಸ್ 7 3 ಆಯಿತು. 3 ಮೈನಸ್ 1 ಏನಾಗುತ್ತೆ 2. ಸೊ ನನ್ನ ಆನ್ಸರ್ ಆಪ್ಷನ್ ಎ. ನೆಕ್ಸ್ಟ್ 28 60 48 5 6 7 14 39 27 7 ಕ್ವಶನ್ ಮಾರ್ಕ್ 16. ಆಲ್ಮೋಸ್ಟ್ ನೀವೇನು ಮಾಡಿ ಅಂತಂದರೆ ಕ್ವಶನ್ ಮಾರ್ಕ್ ಯಾವ ರೋಗಲ್ಲಿದೆ ಅದನ್ನು ಬಿಟ್ಬಿಟ್ಟು ಬೇರೆ ರೋಗಳಿಗೆ ಏನೇನು ಕನೆಕ್ಟಿವಿಟಿ ಇದೆ ಅದನ್ನು ನೋಡ್ತಾ ಹೋಗಿ. ಸೊ 28 ಮತ್ತು 48 ನೋಡ್ತೀನಿ. ಸೊ 48 ಮೈನಸ್ 28 ಅಂತಂದರೆ ಎಷ್ಟಾಯಿತು 20. ನನಗೆ ಬೇಕಾಗಿರೋದು 60. ಏನು ಮಾಡ್ತೀನಿ 20 ಇಂಟು 3 ವಿಚ್ ಈಸ್ ಈಕ್ವಲ್ ಟು 60. ಈ ಲಾಜಿಕ್ ಇಂಟು 3 ನನಗೆ ವರ್ಕ್ ಆಗುತ್ತಾ ನೋಡೋಣ. ಸೊ 5 ಮೈನಸ್ 7 ಅಂತ ನಮ್ಮ ನೆಗೆಟಿವ್ ಬರೋ ಥರ ಮಾಡ್ಕೋಬೇಡಿ. ಸೊ 7 ಮೈನಸ್ 5 ಏನಾಯಿತು 2 ಆಯಿತು. 2 ಇಂಟು 3ನ ಮಲ್ಟಿಪ್ಲೈ ಮಾಡಿದ್ದೀನಿ 3. ಸೊ 6 ನನಗೆ ಬಂತು. ಸೊ ನೆಕ್ಸ್ಟಲ್ಲೂ ಕೂಡ ಇನ್ನೊಂದರಲ್ಲೂ ನೋಡೋಣ. 27 ಮೈನಸ್ 14 ಏನಾಗುತ್ತೆ 3 1 13 ಇಂಟು 3ನ ಮಲ್ಟಿಪ್ಲೈ ಮಾಡಬೇಕಲ್ವ ಇಂಟು 3 ಏನಾಯಿತು 39. ಸೊ ನನಗೆ ಈ ಲಾಜಿಕ್ ವರ್ಕ್ ಆಗ್ತಾ ಇದೆ. ಫಸ್ಟ್ ಏನು ಮಾಡಬೇಕು ಇವೆರಡನ್ನ ಮೈನಸ್ ಮಾಡಬೇಕು, ನೆಕ್ಸ್ಟ್ ಇಂಟು 3 ಮಾಡಬೇಕು. ಸೊ 16 ಮೈನಸ್ 7 ಏನಾಯಿತು 9. ಸೊ 9 ಇಂಟು 3 9 3 ಝಾ 27. ಸೊ ಆಪ್ಷನ್ ಡಿ 27 ನನಗೆ ಆನ್ಸರ್ ಆಗಿ ಬರುತ್ತೆ. ನೆಕ್ಸ್ಟ್ 28 58 118 21 44 90 47 96. ಈ ಕ್ವಶನ್ನು CPO 2020ಲಿ ಕೇಳಿರೋಂಥ ಕ್ವಶನ್, ಪ್ರೀವಿಯಸ್ ಇಯರ್ ಕ್ವಶನ್ ಇದು. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು ಅಂತ ಅಂದರೆ ಇಲ್ಲಿ ನೋಡಿ ಇನ್ಕ್ರೀಸಿಂಗ್ ಆಗ್ತಾ ಹೋಗ್ತಾ ಇದೆ, ಆಲ್ಮೋಸ್ಟ್ ಡಬಲ್ ಆಗ್ತಾ ಇದೆ ಡಬಲ್. ಸೊ ನಾನೇನು ಮಾಡ್ತೀನಿ 28 ಇಂಟು 2 ಏನಾಯಿತು 56. ನನಗೆ ಬೇಕಾಗಿರೋದು 58. ಏನು ಮಾಡ್ತೀನಿ ಪ್ಲಸ್ 2 ವಿಚ್ ಈಸ್ ಈಕ್ವಲ್ ಟು 58. ನೆಕ್ಸ್ಟ್ 58 ಇಂದ 118ಗೆ ಅದೇ ರೀತಿ ಕನೆಕ್ಟಿವಿಟಿ ಇದೆಯಾ ಅಂತ ನೋಡ್ತೀನಿ. ಸೊ 58 ಇಂಟು 2 58 ಇಂಟು 2 ಏನಾಗುತ್ತೆ 116. ಸೊ 116 ಇಂದ 118ಗೆ ಎಷ್ಟು ಗ್ಯಾಪ್ ಇದೆ ಪ್ಲಸ್ 2 ವಿಚ್ ಈಸ್ ಈಕ್ವಲ್ ಟು 118. ಸೊ ನಾನೇನು ಮಾಡಬೇಕು ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು ಪ್ಲಸ್ 2 ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು ಪ್ಲಸ್ 2 ಮಾಡಬೇಕು. ಸೊ ಇವಾಗ 21 ಇಂಟು 2 ಏನಾಗುತ್ತೆ 42 ಪ್ಲಸ್ 2 ವಿಚ್ ಈಸ್ ಈಕ್ವಲ್ ಟು 44. 44 ಬಂತಾ ಹೌದು. ನೆಕ್ಸ್ಟ್ 44 ಇಂಟು 2 88 ಪ್ಲಸ್ 2 ವಿಚ್ ಈಸ್ ಈಕ್ವಲ್ ಟು 90. ಕರೆಕ್ಟ್ ಇದೆಯಾ ಹೌದು, ನನ್ನ ಲಾಜಿಕ್ ವರ್ಕ್ ಆಗ್ತಾ ಇದೆ. ಇವಾಗ ಏನು ಮಾಡಬೇಕು 47 ಇಂಟು 2 47 ಇಂಟು 2 ಮಾಡಬೇಕು. ಸೊ ಏನಾಗುತ್ತೆ 47 ಇಂಟು 2 94 94 ಪ್ಲಸ್ 2 ಏನಾಗುತ್ತೆ 96. 96 ಬಂತಾ ಹೌದು 96 ಬಂತು. 96 ಇಂಟು 2 ಏನಾಗುತ್ತೆ 192 ಪ್ಲಸ್ 2 ಮಾಡಿದ್ರೆ 194. ನನಗೆ 194 ಬರಬೇಕು. ಸೊ ಆಪ್ಷನ್ ಎ 194. ನೆಕ್ಸ್ಟ್ 172 864 925 46 ಕ್ವಶನ್ ಮಾರ್ಕ್. ಇದನ್ನ ಹೇಗೆ ಸಾಲ್ವ್ ಮಾಡೋದು ಫಸ್ಟ್ ಒಂದು ಲಾಜಿಕ್ನ ನೋಡ್ತಾ ಹೋಗೋಣ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ ಹೀಗೆ ನೋಡ್ತಾ ಬರ್ತೀನಿ. ಫಸ್ಟ್ ರೈಟ್ ಸೈಡ್. ಸೊ 7 ಮೈನಸ್ 1 ಏನಾಯಿತು 6 ಆಯಿತು. ನನಗೆ 2 ಬರಬೇಕು. ಸೊ ಡಿವೈಡ್ ಬೈ 3 ಮಾಡ್ತೀನಿ ವಿಚ್ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಆ ಲಾಜಿಕ್ ನೆಕ್ಸ್ಟಲ್ಲೂ ವರ್ಕ್ ಆಗುತ್ತೆ ನೋಡ್ತೀನಿ. 8 ಮೈನಸ್ 6 ವಿಚ್ ಈಸ್ ಈಕ್ವಲ್ ಟು 2 2 ಡಿವೈಡೆಡ್ ಬೈ 3. ಸೊ ನನ್ನ ಲಾಜಿಕ್ಕು ವರ್ಕ್ ಆಗ್ತಿಲ್ಲ. ಸೊ ಇವಾಗ ಏನು ಮಾಡ್ತೀನಿ ಈ ಥರ ಬರ್ತಾ ಹೋಗ್ತೀನಿ. ಸೊ ಇವಾಗ ಏನು ಮಾಡ್ತೀನಿ ಅಂತ ಅಂದರೆ 1 ಮತ್ತು 9 ಆ್ಯಡ್ ಮಾಡ್ತೀನಿ. ಫಸ್ಟ್ 1 ಪ್ಲಸ್ 9 ವಿಚ್ ಈಸ್ ಈಕ್ವಲ್ ಟು 10. ಈ 10ಇಂದ 8 ಮೈನಸ್ ಮಾಡ್ತೀನಿ ಮೈನಸ್ 8 ವಿಚ್ ಈಸ್ ಈಕ್ವಲ್ ಟು 2 ಬಂತು. ನನಗೆ 4 ಬರಬೇಕು. ಸೊ ಏನು ಮಾಡ್ತೀನಿ ಇಂಟು 2. ಸೊ ಇವಾಗ ಏನಾಯಿತು 4 ಆಯಿತು. ನೆಕ್ಸ್ಟ್ ಅದೇ ಲಾಜಿಕ್ ನೆಕ್ಸ್ಟ್ ರೋ ಅಲ್ಲೂ ವರ್ಕ್ ಆಗುತ್ತೆ ನೋಡ್ತಾ ಹೋಗೋಣ. 7 ಪ್ಲಸ್ 2 7 ಪ್ಲಸ್ 2 ವಿಚ್ ಈಸ್ ಈಕ್ವಲ್ ಟು 9 9 ಮೈನಸ್ 6 ವಿಚ್ ಈಸ್ ಈಕ್ವಲ್ ಟು 3. ಮಲ್ಟಿಪ್ಲೈ ಮಾಡಿದ್ದೆಷ್ಟು ಇಂಟು 2 ಮಾಡಿದ್ದೆ 3 ಇಂಟು 2 6. ಸೊ 6 ನನಗೆ ಬಂತು. ನೆಕ್ಸ್ಟ್ ಇವೆರಡರಲ್ಲೂ ಕೂಡ ಸೇಮ್ ಲಾಜಿಕ್ ವರ್ಕ್ ಆಗ್ತಿರೋದ್ರಿಂದ ನೆಕ್ಸ್ಟಲ್ಲೂ ಕೂಡ ಸೇಮ್ ಲಾಜಿಕ್ ವರ್ಕ್ ಆಗುತ್ತೆ. ಸೊ 2 ಪ್ಲಸ್ 5 2 ಪ್ಲಸ್ 5 ಏನಾಯಿತು 7 7 ಮೈನಸ್ 4 ವಿಚ್ ಈಸ್ ಈಕ್ವಲ್ ಟು 3 3 ಇಂಟು 2 ಈಸ್ ಈಕ್ವಲ್ ಟು 6. ಸೊ ಇಲ್ಲಿ ಕೂಡ ಏನು ಬರಬೇಕು 6 ಬರಬೇಕು. ಆಪ್ಷನ್ ಸಿ. ನೆಕ್ಸ್ಟ್
60 ನೋಡ್ರಿ ಇಲ್ಲಿ ಸೇಮ್ ಬಂದಿದೆ. 60 ಎರಡರಲ್ಲೂ ಕೂಡ 60 ಸೇಮ್ ಬಂದಿದೆ. ಎರಡು ಬಿಗ್ ನಂಬರ್, ಒಂದು ಸ್ಮಾಲ್ ನಂಬರ್, ಎರಡು ಬಿಗ್ ನಂಬರ್, ಸ್ಮಾಲ್ ನಂಬರ್, ಈ ತರ ಬರ್ತಾ ಇದೆ. ಸೊ ಇವಾಗ ಏನ್ ಮಾಡ್ತೀನಿ, 60 + 60 ಎಷ್ಟಾಯಿತು, 120 ಆಯಿತು. ನಾನು 15 ಮಾಡಬೇಕು. ಸೊ 120 15 ಟೇಬಲಲ್ಲಿ ಬರುತ್ತಾ? ಹೌದು. 15 8s 120. ಸೊ ಡಿವೈಡೆಡ್ ಬೈ 8 ಮಾಡಿದ್ರೆ 15 ಬಂತು. ನೆಕ್ಸ್ಟ್ ಆ ಲಾಜಿಕ್ ನೆಕ್ಸ್ಟಲ್ಲೂ ಯೂಸ್ ಆಗುತ್ತಾ ನೋಡ್ತಾ ಹೋಗೋಣ. 54 + 26. ಸೊ 54 + 26, 54 + 26 ಏನಾಗುತ್ತೆ, 80 ಆಗುತ್ತೆ. 80 ಡಿವೈಡೆಡ್ ಬೈ 8 ಏನಾಯಿತು, 10. ಸೊ 10 ಬಂತು. ಸೊ ಈ ಲಾಜಿಕ್ ನನಗೆ ವರ್ಕ್ ಆಗ್ತಿದೆ. ಸೊ 124 + 28, 124 + 28 ಏನಾಗುತ್ತೆ, 152 ಡಿವೈಡೆಡ್ ಬೈ 8 ಮಾಡ್ತಾ ಇದೀನಿ. ಸೊ ಡಿವೈಡ್ ಬೈ 8 ಮಾಡಿದ್ರೆ 19. ಸೊ ಆಪ್ಷನ್ ಇದೆಯಾ? ಹೌದು, ಆಪ್ಷನ್ ಎ, 9th one. ನೆಕ್ಸ್ಟ್ ಸಾರಿ 8th one. ಇವಾಗ ಕ್ವಶನ್ ಮಾರ್ಕ್ 8 ಸ್ಟಾರ್ಟಿಂಗ್ ಅಲ್ಲೇ ಕ್ವಶನ್ ಮಾರ್ಕ್ ಕೊಟ್ಟಿದ್ರೆ, ಕ್ವಶನ್ ಮಾರ್ಕ್ ಇರೋದನ್ನ ಬಿಡಬೇಕು. ಸೊ ನನಗೆ ಲಾಸ್ಟ್ ಅಲ್ಲಿ ಬಿಗ್ ನಂಬರ್ಸ್ ಇದೆ. ಸೊ ಬಿಗ್ ನಂಬರ್ಸ್ ಇದೆ ಅಂತ ಅಂದ್ರೆ ಮಲ್ಟಿಪ್ಲಿಕೇಶನ್ ನಡೆದಿದೆ ಅಂತ ಅರ್ಥ. ಸೊ 48 ಬಿಡಿ. ಈಗ 63ನ ನಾನು ಹೇಗೆ ತರ್ಬೋದು, 8 ಇಂದ 8 6 ಬರಲ್ಲ. ಸೊ ಏನು ಮಾಡ್ತೀನಿ, ಒಂದೊಂದನ್ನ ಇನ್ಕ್ರೀಸ್ ಮಾಡ್ತೀನಿ. +1 9 +1 ಏನಾಗುತ್ತೆ, 7. 9 7s 63, 9 7s 63 ಬಂತು. ಅದೇ ಲಾಜಿಕ್ ನೆಕ್ಸ್ಟಲ್ಲಿ ಯೂಸ್ ಆಗುತ್ತಾ ನೋಡ್ತೀನಿ. +1 +1 ಅಂತ ಅಂದರೆ 12 ಮತ್ತೆ 6, 12 6s 72. ಸೊ ಹೌದು, ವರ್ಕ್ ಆಗ್ತಾ ಇದೆ. ಸೊ ಇಲ್ಲೇನಾಗುತ್ತೆ, ಕ್ವಶನ್ ಮಾರ್ಕ್ +1 ಮಾಡಬೇಕು ಇಂಟು 7 + 1 ವಿಚ್ ಈಸ್ ಈಕ್ವಲ್ ಟು 48 ಆಗುತ್ತೆ ನನಗೆ. ಸೊ 8 8ನೇ ಟೇಬಲಲ್ಲಿ 48 ಬರುತ್ತೆ. 8 6s 48. ಸೊ +1 ಆದಮೇಲೆ 6 ಆಗಿರೋದು. ಸೊ ಏನು ಮಾಡಬೇಕು, -1 ಮಾಡಿದ್ರೆ ಏನಾಯಿತು, 5. ಇಲ್ಲಿ 5 ಇದ್ರೆ 5 + 1 = 6 ಅಲ್ವಾ. 6 × 8 ಮಾಡ್ತಿರೋದಲ್ವಾ. ಸೊ ಅದರ ವ್ಯಾಲ್ಯೂ ಏನಾಗುತ್ತೆ, 5. ಆಪ್ಷನ್ ಸಿ. ನೆಕ್ಸ್ಟ್ 7 3 2 6 11 5 72 ಕ್ವಶನ್ ಮಾರ್ಕ್ 50. ಸೊ ಇದನ್ನ ಹೇಗೆ ಸಾಲ್ವ್ ಮಾಡೋದು, ಸೇಮ್ ಕ್ವಶನ್ ಮಾರ್ಕ್ ಇಲ್ಲಿದೆ. ಸೊ ಇಲ್ಲಿ ಒಂದು ನಂಬರ್ ಮಿಸ್ಟೇಕ್ ಆಗಿದೆ, ಸಾರಿ. ಇಲ್ಲಿ 5 ಬರಬೇಕಿತ್ತು, 1 ಮತ್ತು 8 ಇದು ಇಷ್ಟು ಬರಬೇಕಿತ್ತು. ಸೊ ಹಳೆ ಪ್ರಾಬ್ಲಮ್ನ ಸಾಲ್ವ್ ಮಾಡಿರೋ ಥರ ಮಾಡೋದು. ಸೊ ಏನು ಮಾಡೋದು, 7 + 5, 7 + 5 ಏನಾಗುತ್ತೆ, 12. 12 ನನಗೆ 72 ಬೇಕು, ಬಿಗ್ಗರ್ ನಂಬರ್ ಬೇಕು. ಸೊ ಮಲ್ಟಿಪ್ಲೈ ಮಾಡ್ತೀನಿ ಇಂಟು 6 ವಿಚ್ ಈಸ್ ಈಕ್ವಲ್ ಟು 72. ಇದು ವರ್ಕ್ ಆಗುತ್ತಾ ನೋಡ್ತಾ ಹೋಗೋಣ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇರೋದ್ರಿಂದ ಇದನ್ನ ನೋಡೋಣ. 2 + 8 ಏನಾಯಿತು, 10. 10 × 5 50. ಸೊ ವರ್ಕ್ ಆಯಿತು. ಇವಾಗ ಏನಾಗುತ್ತೆ, ಇಲ್ಲಿ 3 + 1 ವಿಚ್ ಈಸ್ ಈಕ್ವಲ್ ಟು 4. 4 × 11 ಈಸ್ ಈಕ್ವಲ್ ಟು 44. ನನ್ನ ಆನ್ಸರ್ ಏನು ಬಂತು, 44. ಆಪ್ಷನ್ ಡಿ. ನೆಕ್ಸ್ಟ್ 12th ನೋಡಿ, 10th ಕ್ವಶನ್. 28 63 94 8 18 ಕ್ವಶನ್ ಮಾರ್ಕ್ 6 9 3. ಇದನ್ನ ಹೇಗೆ ಸಾಲ್ವ್ ಮಾಡೋದು, ಈ ಥರ ನೋಡ್ತಾ ಹೋಗೋಣ. ಯಾಕಂದರೆ ಇಲ್ಲಿ ಇನ್ಕ್ರೀಸಿಂಗ್ ಆಗ್ತಾ ಹೋಗ್ತಾ ಇದೆ. ಸೊ ಇಲ್ಲಿ ಯಾವುದೋ ಒಂದು ನಂಬರ್ ಬರ್ತಾ ಇದೆ. 28 + 8 ಏನಾಯಿತು ನನಗೆ, 36. ಈ 36ನ ನಾನು 6 ಆಗಿ ಕನ್ವರ್ಟ್ ಮಾಡಬೇಕು. ಏನು ಮಾಡ್ತೀನಿ, ರೂಟ್ ಹಾಕ್ತೀನಿ. ಸೊ ಏನಾಯಿತು, 36ನ ರೂಟ್ ಮಾಡಿದ್ರೆ 6. ಅದೇ ಲಾಜಿಕ್ ನೆಕ್ಸ್ಟಲ್ಲಿ ವರ್ಕ್ ಆಗುತ್ತೆ ನೋಡೋಣ. 63 + 18, 63 + 18 ಏನಾಯಿತು, 81 ಆಯಿತು. ಸೊ ಅದಕ್ಕೆ ರೂಟ್ ಹಾಕಿದ್ರೆ ಏನಾಯಿತು, 9. ಸೊ 9 ಬರ್ತಾ ಇದೆಯಾ? ಹೌದು. ಸೊ ನೆಕ್ಸ್ಟಲ್ಲಿ ಏನು ಮಾಡ್ಬೋದು, 94 + x ಇದನ್ನು ಆ್ಯಡ್ ಮಾಡಿದ್ಮೇಲೆ ರೂಟ್ ಹಾಕಿದ್ರೆ ಏನು ಬರಬೇಕು, ನನಗೆ 13 ಬರಬೇಕು. ಆ ಎಕ್ಸ್ ವ್ಯಾಲ್ಯೂ ಏನು ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಏನು ಮಾಡ್ತೀನಿ, ಈ ರೂಟ್ನ ಆ ಕಡೆ ಕಳಿಸ್ತೀನಿ. ಸೊ 94 + x ವಿಚ್ ಈಸ್ ಈಕ್ವಲ್ ಟು 13². 94 + x ಈಸ್ ಈಕ್ವಲ್ ಟು 13² ಏನೋ 169. x ಈಸ್ ಈಕ್ವಲ್ ಟು 169 - 94. ಸೊ 169 - 94 ಅಂದರೆ 75. ಸೊ ಆನ್ಸರ್ ಏನು ಬಂತು, 75. ಸೊ ಅರ್ಥ ಆಗಿದೆ ಅನ್ಕೊತೀನಿ. ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.